ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 20 ಮಾರ್ಚ್ 2024. ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಏರಿದೆ, ತುಂಬ ಏನಿರಲಿಲ್ಲ, ಸ್ವಲ್ಪ ಪಾಯಿಂಟ್ಸ್ ಏರಿದೆ. ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಗಿದೆ ಮತ್ತು ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಮತ್ತು ಟಾಟಾ ಶೇರ್ಸ್ಗಳು ಮತ್ತೆ ಇಳಿಯೋದಕ್ಕೆ ಕಾರಣ ಏನು, ಇಳಿಕೆ ಆಗೋದಕ್ಕೆ ಕಾರಣ ಏನು, ಮತ್ತು ಪೇಟಿಎಮ್ನಲ್ಲಿ ಸ್ವಲ್ಪ ಏರಿಕೆ ಆಗಿದೆ ಮತ್ತು ಬೇರೆ ಏನು ವಿಷಯ ನಡೆದಿದೆ ಟ್ರೆಂಡಿಂಗ್ ಆಗಿ ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 21,839 ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು ಒಂದು 21 ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ಫೆಡ್ರಲ್ ರೇಟ್ ಕಟ್ಸ್ ಬಗ್ಗೆ ಮೀಟಿಂಗು ಇದೆ. ಆದರೂ ನಮ್ಮ ಶೇರ್ ಮಾರ್ಕೆಟ್ ಒಂದು ಸ್ಟೇಬಲ್ ಆಗಿ ನಿಂತಿದೆ. ಇವತ್ತು ಜಾಸ್ತಿ ಏನು ಏರಿಕೆ ಆಗಿಲ್ಲ ಅಂದರೂ ಸ್ಟೇಬಲ್ ಆಗಿ 21,800 ಚಿಲ್ಲರೆನಲ್ಲಿ ಪಾಯಿಂಟ್ಸಲ್ಲಿ ನಿಂತಿದೆ. ಅದೇ ರೀತಿ BSE ಸೆನ್ಸೆಕ್ಸ್ನಲ್ಲಿ ನೋಡೋದಾದರೆ ಇದರಲ್ಲಿ ಸುಮಾರು 89 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಹೆಚ್ಚು ಕಡಿಮೆ ಇದು ಕ್ಲೋಸ್ ಆಗಬೇಕಾದ್ರೆ 72,101.69 ಪಾಯಿಂಟ್ಸಿಗೆ ಇವತ್ತು ಕ್ಲೋಸ್ ಆಯಿತು. ಅದೇ ರೀತಿ ಟ್ರೆಂಡಿಂಗ್ ಶೇರ್ಸ್ಗಳು ಅಂದರೆ NHPC, ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು 40 ಪೈಸೆ ಅಷ್ಟು ಏರಿಕೆ ಆಗಿದೆ. ಪೇಟಿಎಮ್ನಲ್ಲಿ ನೋಡ್ಬೋದು ಸುಮಾರು 13 ರೂಪಾಯಿ 90 ಪೈಸೆ ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಇದ್ರ ಬಗ್ಗೆ ಕೊನೆಯಲ್ಲಿ ಸ್ವಲ್ಪ ಮಾತಾಡೋಣ. ಅದೇ ರೀತಿ ಟಾಟಾ ಪವರ್ನಲ್ಲಿ ಮತ್ತೆ ಇಳಿಕೆ ಆಗಿದೆ, ಸುಮಾರು 3 ರೂಪಾಯಿ 35 ಪೈಸೆ ಅಷ್ಟು ಇಳಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಟಾಟಾ ಸ್ಟೀಲಲ್ಲಿ ಇದೊಂದು ಟ್ರೆಂಡಿಂಗ್ ಶೇರ್, ಇದರಲ್ಲಿ 3 ರೂಪಾಯಿ 10 ಪೈಸೆ ಅಷ್ಟು ಇಳಿಕೆ ಆಗಿದೆ. ಹಾಗೆ IRFCನಲ್ಲಿ ಇದರಲ್ಲಿ ಸುಮಾರು 2 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಈ ಟಾಟಾ ಸನ್ಸ್ ಬಗ್ಗೆ ಮಾತಾಡಿದ್ವಿ. ಇದರಲ್ಲಿ 2.34 ಕೋಟಿ ಶೇರ್ಸ್ಗಳಷ್ಟು, ಒಂದು ಪ್ರತಿಯೊಂದು ಶೇರಿಗೆ 4,001 ರೂಪಾಯಿ ಹಂಗೆ ಇದು ಒಂದು ಬ್ಲಾಕ್ ಡೀಲಲ್ಲಿ ಇದು ವ್ಯಾಪಾರಕ್ಕೆ ಇದನ್ನು ಸೇಲ್ ಮಾಡೋದಕ್ಕೆ ಹೋಯಿತು. ಹಾಗಾಗಿ ಮತ್ತೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನಲ್ಲಿ ಮತ್ತೊಂದು ಸ್ವಲ್ಪ ಶೇರ್ಗಳಲ್ಲಿ ಪ್ರತಿಯೊಂದು ಶೇರ್ಗಳಲ್ಲಿ ಇಳಿಕೆ ಆಗಿದೆ, ಇದೊಂದು ಕಾರಣ. ಹಾಗೆ ನೋಡೋದಾದರೆ ರಾಮ್ಕಿ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಇದೆ, ಇದಕ್ಕೆ ಸುಮಾರು 216 ಕೋಟಿಯಷ್ಟು ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ ಚೆನ್ನೈ ಕಾರ್ಪೊರೇಷನ್ನಿಂದ. ಈ ರಾಮ್ಕಿ ಇನ್ಫ್ರಾಸ್ಟ್ರಕ್ಚರ್ ನೋಡೋದಾದರೆ 2019ರಲ್ಲಿ ಪ್ರತಿಯೊಂದು ಶೇರಿಗೆ ಸುಮಾರು 108 ರೂಪಾಯಿ 30 ಪೈಸೆ ಇತ್ತು. ಅದೇ ರೀತಿ ಈಗ ನೋಡೋದಾದರೆ ಇದು ಸುಮಾರು 454 ರೂಪಾಯಲ್ಲಿ ಟ್ರೇಡ್ ಮಾಡ್ತಾ ಇದೆ. ಒಂದು 5 ವರ್ಷದಲ್ಲಿ ಸುಮಾರು 300% ಅಷ್ಟು ಇದು ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಹತ್ತತ್ರ ಒಂದು 320% ಅಷ್ಟು ರಿಟರ್ನ್ ಕೊಟ್ಟಿದೆ. ಅಂದರೆ ಸುಮಾರು 345.70 ಅಷ್ಟು ಪ್ರತಿಯೊಂದು ಶೇರ್ಲಿ ಇದು ರಿಟರ್ನ್ಸ್ ಕೊಟ್ಟಿದೆ. ಅಂದರೆ ಒಂದು ಹೆಚ್ಚು ಕಡಿಮೆ 1,08,000 ಹಾಕಿದ್ರೆ ಹೆಚ್ಚು ಕಡಿಮೆ 4,54,000 ಇವತ್ತು ಆಗಿರೋದು. ಅಂದರೆ 3,45,000 ಇದರಲ್ಲಿ ಒಂದು ಲಾಭ. ಒಂದು ಎಷ್ಟು ವರ್ಷಕ್ಕೆ ರಿಟರ್ನ್ಸ್ ಕೊಟ್ಟಿರೋದು ಇದು ಸುಮಾರು 2019ರಿಂದ 2024, ಒಂದು 5 ವರ್ಷದ ರಿಟರ್ನ್ಸ್ ಅಂತ ನೋಡ್ಬೋದು. ಅದೇ ರೀತಿ ಪೇಟಿಎಮ್ನಲ್ಲಿ ನಾವು ನೋಡೋದಾದರೆ ಒಂದು 14ನೇ ತಾರೀಕು 342 ರೂಪಾಯಿ ತನಕ ಇಳಿದಿತ್ತು. ಅಲ್ಲಿ ಒಂದು ಎಂಟ್ರಿ ತೊಗೊಂಡಿದ್ರೆ ಒಂದು ಶಾರ್ಟ್ ಟರ್ಮ್ ಪರ್ಚೇಸ್ ಮತ್ತು ಶಾರ್ಟ್ ಟರ್ಮ್ ಸೆಲ್ಲಿಂಗ್ ಅಂತ ನಾವು ಮಾಡಿದ್ರೂ ಇದರಲ್ಲಿ ನೋಡ್ಬೋದು ಇವತ್ತು ಸುಮಾರು 420 ರೂಪಾಯಿ 25 ಪೈಸೆಗೆ ಇವತ್ತು ಏರಿಕೆ ಆಗಿದೆ. ಅಂದರೆ ಹೆಚ್ಚು ಕಡಿಮೆ ಎಷ್ಟಾಯಿತು ಅಲ್ಲಿಗೆ ಸುಮಾರು ಪರ್ಸೆಂಟೇಜಷ್ಟು ಇವತ್ತು ಏರಿಕೆ ಆಗಿದೆ. ಅಂದರೆ 420 ರೂಪಾಯಿ 75 ಪೈಸೆ ತನಕ ಇವತ್ತು ಏರಿಕೆ ಆಗಿದೆ. ಇದರಲ್ಲೂ ಒಂದು ಶಾರ್ಟ್ ಟರ್ಮ್ನಲ್ಲೂ ಒಂದು ಒಳ್ಳೆ ರಿಟರ್ನ್ಸ್ ಆಗಿರೋದು. ಅದೇ ರೀತಿ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡೋದಾದರೆ ಐಚರ್ ಮೋಟರ್ಸ್ ಪ್ರತಿಯೊಂದು ಶೇರಲ್ಲಿ 156 ರೂಪಾಯಿ 75 ಪೈಸೆ, ಮಾರುತಿ ಸುಜುಕಿ ಇಂಡಿಯಾದಲ್ಲಿ ಸುಮಾರು 344 ರೂಪಾಯಿ. ಇವಾಗ ಮಾರುತಿ ಸುಜುಕಿ ಶೇರ್ಸ್ ಪ್ರತಿಯೊಂದು ಶೇರ್ ಹೆಚ್ಚು ಕಡಿಮೆ ಹತ್ತತ್ರ 12,000 ಹತ್ರ ಇದೆ. ಇವಾಗ ಇದು ಟ್ರೇಡ್ ಆಗ್ತಾ ಇರೋದು 11,941 ರೂಪಾಯಿ 15 ಪೈಸೆಗೆ. ಪವರ್ ಗ್ರಿಡಲ್ಲಿ ಪ್ರತಿಯೊಂದು ಶೇರಲ್ಲಿ 5 ರೂಪಾಯಿ 65 ಪೈಸೆ ಅಷ್ಟು ಏರಿಕೆ ಆಗಿದೆ. ನೆಸ್ಲೆ ಇಂಡಿಯಾದಲ್ಲಿ ಸುಮಾರು 54 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ONGCನಲ್ಲಿ ಸುಮಾರು 4 ರೂಪಾಯಿ 60 ಪೈಸೆ ಅಷ್ಟು ಏರಿಕೆ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು 12 ರೂಪಾಯಿ 45 ಪೈಸೆ ಏರಿಕೆ ಆಗಿದೆ. ಹಾಗೆ ಭಾರತ್ ಪೆಟ್ರೋಲಿಯಮಲ್ಲಿ ಸುಮಾರು ಹತ್ತತ್ರ ಒಂದು 9 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಮತ್ತು ಅಡಾನಿ ಪೋರ್ಟ್ಸು, ಅಲ್ಟ್ರಾಟೆಕ್ ಸಿಮೆಂಟ್, ಭಾರತಿ ಏರ್ಟೆಲ್, LNT, ಟೈಟನ್, ಬಜಾಜ್ ಫಿನ್ಸರ್ ಮತ್ತು ಕೋಲ್ ಇಂಡಿಯಾದಲ್ಲೂ ಏರಿಕೆ ಆಗಿದೆ. ಹಾಗೆ ನವೀನ್ ನಿಫ್ಟಿ IT ಇಂಡೆಕ್ಸ್ ಫಂಡು 22ನೇ ತಾರೀಕು NFO 22ನೇ ತಾರೀಕು ತನಕ ಇದು ಓಪನ್ ಇರುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.